ದೇಶಕ್ಕೂ ಇವತ್ತು ಭದ್ರತೆಯದು ಬಹಳ ದೊಡ್ಡ ಒಂದು ಸವಾಲಿದೆ. ಅದಕ್ಕೆ ನಾವು ಪದವೀಧರ ಕ್ಷೇತ್ರದ ಮತದಾರರಿಗೆ ವಿನಂತಿ ಮಾಡ್ಕೋದೇನೆಂದರೆ, ನೀವು ನಿಮ್ಮ ಮತನ 90% 95% ಎಲ್ಲಿವರೆಗೆ ಅಷ್ಟಾಯ್ತಂದ್ರೆ 100% BJPನೇ ಬರ್ತದೆ. ಅದಕ್ಕೆ ಮತದಾರರು ಹೊರಗೆ ಬಂದು ಮತ ಹಾಕಬೇಕು. ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮ ಮೂಲಕ ಕೇಳ್ಕೊಳ್ಳಿಕ್ಕೆ ಬಯಸ್ತಾರೆ. ಸರ್, ಒಬ್ಬ ನಾಗೇಂದ್ರ ಅವರಿಂದ ಏನಾಗೋದಿಲ್ಲ. ಒಬ್ಬ ನಾಗೇಂದ್ರ 187 ಕೋಟಿ ರೂಪಾಯಿ ತಿಂದಿರೋದಿಲ್ಲ. ಇದು ರಾಹುಲ್ ಗಾಂಧಿ ಹಿಡಿದು ಇದು ಲಿಂಕ್ ಇದೆ. ಆ ಹಣ ಎಲ್ಲಿಗೆ ಹೋಯಿತು, ಯಾವ ಚುನಾವಣೆ ಬಳಕೆ ಆಯಿತು, CBI ತನಿಖೆ ಆಗಬೇಕಿದೆ. ಅಂತಾರಾಜ್ಯ ಇದು ಇದೆ. ಇದಕ್ಕೆ ಲಿಮಿಟ್ ಇಲ್ಲಿದೆ ಕರ್ನಾಟಕ ರಾಜ್ಯಕ್ಕೆ. ಈ ಯಾವ ರಾಜ್ಯದ ಚುನಾವಣೆ ನೀವು ಕೊಟ್ಟು ಕಳಿಸಿದ್ರೆ ಅನ್ನೋಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಇವತ್ತು. ಅದಕ್ಕೆ ನಾವು ಒತ್ತಾಯ ಮಾಡೋದು CBI ಆಗಬೇಕು. ಇದರ ಮುಖ್ಯಮಂತ್ರಿಗಳ ನೇರವಾಗಿ ಹೊಣೆ ಆದವರು, ಉಪಮುಖ್ಯಮಂತ್ರಿ ನೇರವಾಗಿ ಹೊಣೆ ಆದವರು. ಏನಲ್ಲಿ ದಿಲ್ಲಿದಿಂದ ಒಬ್ರು ಬರ್ತಾರಲ್ಲ, ಏನರ ಅವರು ಸುರ್ಜೇವಾಲ ಆ ಗಿರೇಕಿ, ಅದು ATM ಗಿರೇಕಿ ತಿಂಗಳ ಬಂದು ವಸೂಲಿ ಮಾಡೋದು. ಮತ್ತು ಅದಕ್ಕಿಂತ ದುರಂತ ಅಂದ್ರೆ, ಕರ್ನಾಟಕದ ಸೀನಿಯರ್ IAS ಆಫೀಸರ್ಗಳ ಸಭೆಯಲ್ಲಿ ಸುರ್ಜೇವಾಲ ಇರ್ತಾರೆ. ಇದು ಅಪಮಾನ. ಇದು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೇ ಅಪಮಾನ. ಯಾಕಂದ್ರೆ ಸಂವಿಧಾನಾತ್ಮಕವಾಗಿದ್ದಂಥ ಮುಖ್ಯಮಂತ್ರಿಗಳಿದ್ದಾಗ ಒಂದು ಪಾರ್ಟಿಯ ಜನರಲ್ ಸೆಕ್ರೆಟ್ರಿ ಆ ಸಭೆಯಲ್ಲಿ ಅವ್ನದೇನು ಕೆಲಸ? ನೀವು ಪಾರ್ಟಿ ಆಫೀಸ್ರಾಗ ಇಟ್ಕೊಂಡ್ರಿ, ನಮ್ಗೇಂತ ತಕರಾರಿಲ್ಲ. ನೀವು ಸರ್ಕಾರದ ಒಂದು ಮೀಟಿಂಗ್ನಲ್ಲಿ ನೀವು ಕೂಡ್ತೀರಂದ್ರೆ ನೀವು ವಸೂಲಿಗೆ ಬಂದಿರಿ. ಯಾವ್ಯಾವ ಇಲಾಖೆಯಿಂದ ಎಷ್ಟು ವಸೂಲಿ ಆಗ್ತದೆ. ಇವತ್ತು ಏನೈತಿ, ಬೆಂಗಳೂರಿನಾಗ ಯಾವುದೇ ಒಂದು ಎನೆ ಮಾಡಬೇಕಾದ್ರೆ ಒಂದು ಲ್ಯಾಂಡಿಗೆ ಹಿಂದೆ ಭ್ರಷ್ಟಾಚಾರ ಇಲ್ಲೇ ಇದ್ದೆ, ಅದು ಇದ್ದಿದ್ದಿಲ್ಲ ಅಂತ ಹೇಳೋದಿಲ್ಲ. ಒಂದು ಸ್ಕ್ವೇರ್ ಫೀಟಿಗೆ 75 ರೂಪಾಯಿ ಫಿಕ್ಸ್ ಮಾಡ್ಯಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಅವ್ರ ರೇಟ್ ಫಿಕ್ಸ್ ಮಾಡ್ತಾರೆ. ನಿಂದು 10 ಎಕರೆ ಇದೆ, ಇಷ್ಟು ಸ್ಕ್ವೇರ್ ಫೀಟ್ ಆಗ್ತದೆ, ಇಷ್ಟು ರೊಕ್ಕ ಎಣಸು, ಅಲ್ಲಿದಿಂದ ನಿಂದು. ಇವತ್ತು ಗುತ್ತಿಗೆದಾರ ಬಿಲ್ ಸಿಗ್ತಾ ಇಲ್ಲರಿ. ಅಲ್ಲೊಂದು ಪ್ರಯಾರಿಟಿ ಮಾಡ್ಯಾರ. ಮೊನ್ನೆ ನಾನು ನೋಡಿದೆ, 75% ಅವರು ಇದ್ರ ಮ್ಯಾಗ ಕೊಡ್ಬೇಕಾದ್ರೆ ಸೀನಿಯಾರಿಟಿ ಮ್ಯಾಗೆ. ಅಂದರೆ ಯಾರು 3-4 ವರ್ಷದಿಂದ ಬಿಲ್ ಆಗಿಲ್ಲ. ಹೊಸದಾಗಿ ಅವ್ರು 25% ಇಟ್ಕೊಂಡಾರ ಉಪಮುಖ್ಯಮಂತ್ರಿ. ತನಗೆ ಬೇಕಾದವ್ರಿಗೆ ಕೊಡ್ಲಾಕ ಎಷ್ಟಪ್ಪ ಕಮಿಷನ್ ಅಂದ್ರೆ ಅಲ್ಲಿ ಹೇಳಿದ್ರು ಕಾಂಟ್ರಾಕ್ಟರ್ 10%, ಹಳಿ ಬಿಲ್ ಇದ್ದವ್ರಿಗೆ 7%. ಇವು ಮನೆನ ಮಾಡೇ ಇಲ್ಲ, ಗಟ್ರನೂ ಮಾಡಿಲ್ಲ, ರೋಡೇ ಮಾಡಿಲ್ಲ, ಸುಮ್ಮ ಬೋಗಸ್. ಅದು ಚಟ ಬಿದ್ದೈತ್ರಿ ಬೆಂಗಳೂರಿನಾಗ. 4-5 ವರ್ಷಕ್ಕೊಮ್ಮೆ ಅದು ಕೂಲಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ಹಿಂದಿನೊಮ್ಮೆ ಬೆಂಕಿ ಹಚ್ಚಿದ್ರು, ಮೊನ್ನೆನೂ ಬೆಂಕಿ ಹಚ್ಚಿ ಪಾಪ ಒಬ್ಬ ಅಧಿಕಾರಿ ಇದು ಆಯಿತು ಅಂದ್ರೆ ಅದು ಮುಚ್ಚಿ ಹಾಕೋದು. ಈ ರೀತಿ ಭ್ರಷ್ಟಾಚಾರ ಅನ್ನುವಂಥದ್ದು ವ್ಯಾಪಕವಾಗಿದೆ. ಅಭಿವೃದ್ಧಿ ಅಂತ ಏನೂ ಇಲ್ಲ, ಶೂನ್ಯ ಇದೆ. ಅದೇ ಹೇಳ್ತಾರೆ, ಹೊಳ್ಳಿ ಮಿಳ್ಳಿ ಅದೇ 2 ಕಿಲೋ ಬಸ್, 2 ಕಿಲೋ ಬಸ್. ಭ್ರಷ್ಟಾಚಾರ ಇವರಷ್ಟಂತೂ ಯಾರೂ ಮಾಡಿಲ್ಲ. 40% ಹೆಂಗೆ ಮಾಡ್ತಾರೆ ಹೇಳ್ರಿ ನೋಡೋಣ. ಈಗ ಇವ್ರು ಹಂಗಾದ್ರೆ ಇವ್ರು 100 ತಿಲ್ಲಕತ್ತಾರೆ ಅನ್ನಂಗಾಯ್ತು. BJP 40 ಅಂದ್ರೆ ಇವ್ರು 100 ತಿಲ್ಲ. ಬಿಲ್ಲೇ ಕೊಡಲಾಗ್ಯಾರಿ ಕಾಂಟ್ರಾಕ್ಟರ್ಗಳು. ನೀವು ಕೇಳ್ರಿ, ನೀವು ಗುತ್ತಿಗೆದಾರ ಪರಿಸ್ಥಿತಿ ಏನೈತಿ ಪಾಪ. ಅವರು ತಮ್ಮ ಹೊಲ ಮನೆ ಬಂಗಾರ ಎಲ್ಲ ಮಾರಿ ಬಡ್ಡಿ ತುಂಬೋ ಪರಿಸ್ಥಿತಿ ಬಂದದ. ಎಲ್ಲಿ ವರ್ಕ್ನೂ ಯಾವೂ ಇಲ್ಲ, ಹೊಸ ವರ್ಕ್ನೂ ಇಲ್ಲ. ಯಾರೂ ಹೊಸ ವರ್ಕ್ನೂ ಹಿಡಿಲಕ್ಕೆ ತಯಾರಿಲ್ಲ ಗುತ್ತಿಗೆದಾರ. ಪ್ರಿಯಾಂಕ್ ಖರ್ಗೆ ಅವರಂತರೂ ಯಾಕೋ ಬಾಯಿ ಬಂದ್ ಮಾಡ್ಕೊಂಡು ಸುಮ್ ಕೂತಾರ. ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರನ್ ಎಲ್ಲರೇ? ಹಾಂ, ಇಳ್ಕಂದ್ರೆ ಟೋತಿಗೆ ಹಾವು ಚಾಲು ಆಗಿರ್ತೈತೆ. PSI ಹಗರಣ ಎಲ್ಲಿ ಐತ್ರಿಪ್ಪ? PSI ಹಗರಣ ಎಷ್ಟು ಹಾರಾಡ್ತಾರೆ, ಜೈಲಿಗೆ ಕಳಿಸ್ತಿದ್ರು ಬಿದೆ ಖರ್ಗೆ ಸಾಹೇಬರು. ಎಲ್ಲಿದ್ರಿ ಪ್ರಿಯಾಂಕಾ ಖರ್ಗೆ ಅವ್ರು? ಆ ಪರುಷ ಎಲ್ಲಿ ಹೋಯ್ತು? ನಿಮ್ಮ ವೀರಭದ್ರನ ಅವತಾರ ಇಲ್ಲೇ ಇಲ್ಲ, ಗಪ್ಪೆ ಆಗ್ಯಾರ ಅವರು. ಎಲ್ಲ PSI ಹಗರಣದಾಗ ಎಷ್ಟು ಮಾತಾಡ್ತಿದ್ರಿ? BJP 40% ಅಂತ ಎಷ್ಟು ಮಾತಾಡ್ತಿದ್ವಿ. ಈಗ ಯಾಕೆ ಮಾತಾಡೋದಿಲ್ಲ? ಮಹರ್ಷಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆತ್ಮಹತ್ಯೆಗಿತ್ತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಏನಾದ್ರು ಅವರು BJP ಮಾಡ್ಸ್ಯಾರನ್ರಿ ಅದನ್ನು? ಈ ರೀತಿ ಇವರು ಎಷ್ಟು ಬಡಾಯಿ ಕೊಚ್ಕೊತಿದ್ರು. ಇವತ್ತು ಯಾರೂ ಇದ್ರ ಬಗ್ಗೆ ತುಟಿಪಿಟಿ ಕಾಣಲ್ಲ ಸಚಿವ ಸಂಪುಟದವ್ರು. ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ, ಇದು ಮಾಧ್ಯಮದಲ್ಲಿ ನೋಡಿದ್ದು, ರಾಜೀನಾಮೆ ಕೊಡುತ್ತಲ್ಲ. ರಾಜೀನಾಮೆ ಬರೇ ನಮ್ಮ ನಾಗೇಂದ್ರ ಕೊಡೋದಲ್ಲ, ರಾಜೀನಾಮೆ ಮುಖ್ಯಮಂತ್ರಿಗಳು ನಾವು ಕೇಳ್ತೀವಿ. ಇಷ್ಟು ದೊಡ್ಡ ಹಗರಣ 183 ಕೋಟಿ ರೂಪಾಯಿ ಬ್ಯಾಂಕ್ನಂದು ರೊಕ್ಕ ಹೋಗ್ತದಂದ್ರೆ ಏನು CM ಅವ್ರಿಗೆ ಜವಾಬ್ದಾರಿ ಇಲ್ಲರಿ? ಅಲ್ಲಿ IAS ಅಧಿಕಾರಿಗಳು ಏನು ಮಾಡ್ಲಕತ್ತಿದ್ರು? ಪಾಪ ಒಬ್ಬ ಅಲ್ಲಿ ಇರುವಂಥ ಒಬ್ಬ ಗುಮಾಸ್ತನ ಮೇಲೆ ನೀವು ಅವನ ಮೇಲೆ ಕೂಡ 6 ಪೇಜಿನ ಇದರಲ್ಲಿ ಬರ್ದ ನಾವು ಎಲ್ಲ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರತ್ತೇಳಿ. ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇದ್ದರೆ ಅದು ದಿಲ್ಲಿ ಹೈಕಮಾಂಡ್ ಇದ್ದೇ ಇರ್ತದೆ ಅದರೊಳಗೆ.